ಜಂಗಮಕೋಟೆ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಬೆಂಬಲ ನೀಡಿದ ಚಿಂತಾಮಣಿ ರೈತ ಮುಖಂಡರು. ಚಿಂತಾಮಣಿ, ಶಿಡ್ಲಘಟ್ಟ ತಾಲ್ಲೂಕಿನ ಜಂಗಮಕೋಟೆ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಬೆಂಬಲ ಘೋಷಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲ್ಲೂಕು ಘಟಕದ ನಾಯಕತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಗುರುವಾರ ಚಿಂತಾಮಣಿಯಿಂದ ರೈತರು ತೆರಳಿದರು. ರೈತ ಸಂಘದ ತಾಲ್ಲೂಕು ಅಧ್ಯಕ್ಷ ಕದಿರೇಗೌಡ ಮಾತನಾಡಿ, ಸರ್ಕಾರವು ರೈತರ ಬೇಡಿಕೆಯಂತೆ ನೀರಾವರಿ ಪ್ರದೇಶ 491 ಎಕರೆ ಜಮೀನನ್ನು ಹೊರತುಪಡಿಸಿ ಕೈಗಾರಿಕಾ ಪ್ರಾಂಗಣವನ್ನು ಸ್ಥಾಪಿಸುತ್ತಿದೆ. ಜಂಗಮಕೋಟೆ ಬಳಿ ಸಾವಿರಾರು ಎಕರೆ ಜಮೀನನ್ನು ಸರ್ಕಾರ ವಶಕ್ಕೆ ಪಡೆದುಕೊಂಡು ಕೈಗಾರಿಕೆ ಸ್ಥಾಪನೆ ಮಾಡಲು ಮುಂದಾಗಿರುವುದಕ್ಕೆ ನಮ್ಮ ಬೆಂಬಲವಿದೆ. ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಹಾಗೂ ರೈತರು ಸಹ ಉಳಿಯಬೇಕು ಎಂದರು. ಅಲ್ಲಿ ಸರ್ಕಾರಿ ಜಮೀನು 1700 ಎಕರೆ ಇದೆ. ಕೆಲ ಬಲಾಢ್ಯರು ರೈತರ ಹೆಸರಿನಲ್ಲಿ ಕೈಗಾರಿಕೆಗಳು ಸ್ಥಾಪನೆಗೆ ವಿರೋಧ ಮಾಡುತ್ತಿರುವುದು ಸರಿಯಲ್ಲ. ಯಾವುದೇ ನೀರಾವರಿ ಯೋಜನೆಗಳಿಲ್ಲದ, ಸದಾ ಬರಗಾಲಕ್ಕೆ ತುತ್ತಾಗುವ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾದರೆ ರೈತರ ಮಕ್ಕಳಿಗೆ ಉದ್ಯೋಗ ಸಿಗುತ್ತದೆ ಎಂದು ಹೇಳಿದರು. ರೈತ ಸಂಘದ ರಾಜ್ಯ ವಲಯ ಸದಸ್ಯ ರಘುನಾಥ ರೆಡ್ಡಿ ಮಾತನಾಡಿ, ರೈತರ ಮಕ್ಕಳ ಮುಂದಿನ ಭವಿಷ್ಯದ ದೂರದೃಷ್ಟಿಯಿಂದ ಕೈಗಾರಿಕಾ ಪ್ರಾಂಗಣ ಸ್ಥಾಪನೆಗೆ ಬೆಂಬಲ ನೀಡಬೇಕು. ಕಂಪನಿಗಳು ಪ್ರಾರಂಭವಾದರೆ ಅಕ್ಕಪಕ್ಕದ ಜಮೀನುಗಳ ರೈತರು, ವ್ಯಾಪಾರಿಗಳು ಬದುಕನ್ನು ಕಟ್ಟಿಕೊಳ್ಳಬಹುದು. ರೈತರ ಬೆಲೆಯೂ ಹೆಚ್ಚಾಗುತ್ತದೆ. ಯಾವುದೇ ರೈತರಿಂದ ಒತ್ತಾಯದಿಂದ ಜಮೀನು ಪಡೆದುಕೊಳ್ಳುತ್ತಿಲ್ಲ. ಇಷ್ಟವಿದ್ದವರು ಮಾತ್ರ ನೀಡಲಿ, ಇಷ್ಟವಿಲ್ಲದಿದ್ದರೆ ಬೇಡ. ಆದರೆ ಯಾವುದೇ ಕಾರಣಕ್ಕೂ ಕೈಗಾರಿಕಾ ಪ್ರಾಂಗಣ ಸ್ಥಾಪನೆಯನ್ನು ತಡೆಯಬಾರದು ಎಂದು ಒತ್ತಾಯಿಸಿದರು. ಈ ವೇಳೆ ರೈತ ಸಂಘದ ಮುಖಂಡರಾದ ಭೀಮಣ್ಣ, ಅಂಜಿನಪ್ಪ, ವೆಂಕಟರಮಣಪ್ಪ, ನಾರಾಯಣಸ್ವಾಮಿ, ರಾಮಯ್ಯ, ವೆಂಕಟರಾಮಯ್ಯ, ಡಿಎಂ ಮುನಿ, ವೆಂಕಟಪ್ಪ, ವೆಂಕಟೇಶಪ್ಪ, ಮುರಳಿ, ಮುನಿಯಪ್ಪ, ಪಟೇಲ್, ನಾರಾಯಣಸ್ವಾಮಿ, ಯಲ್ಲಪ್ಪ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು. ರೈತರ ಹೋರಾಟಕ್ಕೆ, ರೈತ ಮಹಿಳೆಯರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಈಗ ನಮ್ಮ ಚಿಂತಾಮಣಿ ತಾಲೂಕಿಂದ ಏನು ಕೆಡಿಬಿ ಜಂಗಮಕೋಟೆ ಕೆಡಿಬಿ 13 ಹಳ್ಳಿಗಳ 2823 ಎಕರೆ ಸರ್ಕಾರ ವಶಪಡಿಸ್ಕೊಳ್ತಾ ಇದೆಯೋ ಆ ಒಂದು ವಿಷಯವಾಗಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಗೆ ಏನು ನಮಗೆ ಕೈಗಾರಿಕೆಗಳು ಬೇಕು, ಅಭಿವೃದ್ಧಿ ಬೇಕು, ರೈತರು ಉಳಿಬೇಕು, ಕೈಗಾರಿಕೆ ಬೇಕು ಅಂತ ಹೇಳ್ಬಿಟ್ಟು ಏನು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದಾರೆ ನಮ್ಮ ಸೋದರರು. ಅವರಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿಂದ ಇವತ್ತು 150 ಜನ ಹೋಗ್ತಾ ಇದ್ದೀವಿ. ಎಲ್ಲ ಹೋಬಳಿಯಿಂದ ಒಂದೊಂದು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಏನಂದರೆ ನಮ್ಮ ರೈತರ ಮಕ್ಕಳು ಓದಿರೋದಕ್ಕೋಸ್ಕರ ಈ ಕಡೆ ರೈತ ಕೆಲಸನೂ ಬೇಕು, ಉದ್ಯೋಗನೂ ಬೇಕು. ಎಲ್ಲ ಓದಿರೋರಿಗೆ ಸರ್ಕಾರದ ಕೆಲಸನೇ ಕೊಡೋಕ್ಕಾಗೋದಿಲ್ಲ ಸರ್ಕಾರದಿಂದ. ಈಗೇನು ಕಂಪ್ನಿಗಳು ಬಂದು ಕೈಗಾರಿಕೆಗಳು ಬಂದರೆ ಅದರಲ್ಲಿ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡೋಂಥ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕೆ ಕೆಲವರು ಬಲಾಢ್ಯರು ಮಾತ್ರ ಅದನ್ನು ವಿರೋಧ ಮಾಡಿ ಕೈಗಾರಿಕೆಗಳು ಬೇಡ ಅಂತ ಇದ್ದಾರೆ. ಈಗ ಸರ್ಕಾರಿ ಜಮೀನೇ 1700 ಚಿಲ್ಲರೆ ಎಕರೆ ಇದೆ. ಅಲ್ಲಿ ಇನ್ನು ಜನರದಿರೋದೆಲ್ಲ 535 ಎಕರೆ. ಅದನ್ನು ಬಿಟ್ಟು ದಯವಿಟ್ಟು ಕೈಗಾರಿಕೆಗಳಿಗೆ ಅನುವು ಮಾಡಿಕೊಟ್ಟು ನಮ್ಮ ರೈತರ ಮಕ್ಕಳಿಗೆ ಉದ್ಯೋಗ ಕಲಿಸಬೇಕು ಅಂತ ಅವರಲ್ಲಿ ಕೂಡ ಮನವಿ ಮಾಡ್ತೀವಿ. ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಹಾಗೆ ಶಿಡ್ಲಘಟ್ಟ ಜನಪ್ರಿಯ ಶಾಸಕರಾದ ರವೀಣ್ಣವರು ನಮ್ಮ ರೈತರ ಬೇಡಿಕೆನ ನಾವು ಮೊದಲೇ ಒಂದು ಬೇಡಿಕೆ ಇಟ್ಟಿದ್ವಿ, ನೀರಾವರಿ ಪ್ರದೇಶನ ಹೊರತುಪಡಿಸಿ ಕೈಗಾರಿಕೆ ಸ್ಥಾಪನೆ ಮಾಡಿ ಅಂತ. ಆ ಏನು ನೀರಾವರಿ ಪ್ರದೇಶ 491 ಎಕರೆ ಬಿಟ್ಟಿದ್ದಾರೆ. ಅವ್ರಿಗೆ ನಮ್ಮ ಸಾಮೂಹಿಕ ಸಂಘಟನೆಯಿಂದ ಧನ್ಯವಾದಗಳು ಹೇಳ್ತಾ, ನಮ್ಮ ರೈತರು ಏನು ನೀರಾವರಿ ಬಿಟ್ಕೊಟ್ಟಿದ್ದಾರೋ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಆಗಲೇ ಈ ತಕ್ಷಣ ನಮಗೆ ಅವ್ರ ಕೈಗಾರಿಕೆಗಳಾಗಲೇಬೇಕು. ಆದ್ದರಿಂದ ನಾವು ಚಿಡ್ಲಘಟ್ಟ ಸಹೋದರರಿಗೆ ಬೆಂಬಲವನ್ನು ವ್ಯಕ್ತಪಡಿಸೋದು, ಈ ಬೆಂಬಲ ವ್ಯಕ್ತಪಡಿಸೋದಕ್ಕೆ ಚಿಂತಾಮಣಿ ತಾಲೂಕಿಂದ ಹೋಗ್ತಾ ಇದ್ದೀವಿ. ನನ್ನ ಹೆಸರು ಕದಿರೇಗೌಡ ಅಂತ, ರೈತ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷ. ಏನೋ ಒಂದು 8 ದಿವಸ ಕಾಲದಿಂದ ಏನೋ ನಮ್ಮ ಪುಟ್ಟನೆ ಬನ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟನೆ ಬಂದು ಏನೋ ನಮ್ಮ ರೈತರ ಪರವಾಗಿ, ಮಕ್ಕಳ ಪರವಾಗಿ, ಏನು ಮುಂದಿನ ಬದುಕು ಪರವಾಗಿ ಅನೇಕ ವರ್ಷಗಳಿಂದ ಬೆಲೆ ಇಲ್ಲ, ಮಳೆ ಇಲ್ಲ, ನೀರಿನ ವಿಚಾರದಲ್ಲಿ ಅನೇಕ ಹೋರಾಟಗಳು ಮಾಡಿದ್ದೀವಿ. ಆದರೂ ರೈತರ ಮಕ್ಕಳಿಗಾಗಲಿ, ರೈತರಿಗಾಗಲಿ, ಬದುಕೋಕ್ಕಾಗಲಿ ಒಂದು ದಾರಿಯನ್ನು, ಯಾವುದೇ ರೀತಿಯಾದ ಬದುಕೋಕ್ಕೆ ಒಂದು ದಾರಿಯನ್ನು ಕಟ್ಟಲಿಕ್ಕೆ ಯಾವುದೇ ಸಾಧ್ಯವಾಗಲಿಲ್ಲ. ಇಲ್ಲಿ ಈ ಭಾಗದಲ್ಲಿರುವಂಥ ರೈತರಿಗಾಗಲಿ, ಈ ಸಮಾಜದಲ್ಲಿರುವಂಥ ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಈ ಭಾಗದ ಜನರನ್ನು ಒಂದು ಒಗ್ಗಟ್ಟುಗೂಡಿಸಿ ಊಟ ಕೊಡುವಂಥ ಶಕ್ತಿ ಯಾರಿಗೂ ಇಲ್ಲ. ಯಾರೂ ಅಲ್ಲ ದಿಕ್ಕು ತಪ್ಪಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾಯಿದ್ರು. ಅದರ ಹಿನ್ನೆಲೆಯಲ್ಲೇನೋ ಇತ್ತೀಚೆಗೆ ಏನೋ ಸರ್ಕಾರದಿಂದ ಜಂಗಮಕೋಟೆ ಕ್ರಾಸೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ಸ್ಥಾಪನೆ ಮಾಡಬೇಕು ಅಂತ ಸರ್ಕಾರ ಒಂದು ನಿರ್ಣಯ ಮಾಡುವ ಹಿನ್ನೆಲೆಯಲ್ಲಿ ಕೆಲವರು ಬೇಡ ಅಂತ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ.
ನಾವು ಬೇಕು ಅಂತ ನಮ್ಮ ಪಟ್ಟಣ ಬಂದವರು ಒಂದು ವಾರದಿಂದ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ನಾವೊಂದು ಧರಣಿಯನ್ನು ಕಾರ್ಯಕ್ರಮ, ನಿರಂತರ ಧರಣಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾವು ಯಾವುದೇ ರೀತಿಯಂತ ಸರ್ಕಾರಕ್ಕೆ ಮಂದಟ್ಟೆ ಮಾಡುವಂಥ ಇದು ಯಾವುದೇ ರೈತ ಅಂತ ಆ ಜಮೀನು ರೈತನ ಕಿತ್ಕೋಬಾರ್ದು. ಏನು ಅವ್ರು ಕೊಟ್ಟರೆ ಇಸ್ಕೊತಾರೆ ಸರ್ಕಾರದವರು, ಅವ್ರು ಬೇಕಾಗಿಲ್ವಲ್ಲ, ಅವ್ರ ಕಂಪ್ನಿ ಅವ್ರ ಜಮೀನು ಕೊಡೋದು ಬೇಡ. ಯಾವುದೇ ರೈತ ಅಂತ ಜಮೀನು ಇಟ್ಕೊಳ್ಳಿ, ಯಾವುದಾದ್ರೂ ಆ ರೈತಕ್ಕೆ ಅದಕ್ಕೂ ನಾವು ಬೆಂಬಲನೇ. ರೈತನ ಜಮೀನು ಕಲ್ಕೊಳ್ಳಿ ಅಂತ, ಜಮೀನು ಕೊಡಬೇಡಿ ಅಂತ, ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇಲ್ಲ. ಅವ್ರಿಗಿಷ್ಟ ಇದ್ರೆ ಕೊಳ್ಳಿ, ಇಲ್ಲ ಅಂತಂದ್ರೆ ಅವ್ರು ಬೇಡ. ಮಿಕ್ಕಿದ್ದಕ್ಕೆ ಪಕ್ಕದಲ್ಲಿ ಕಂಪನಿ ಆದರೆ ಆ ಪಕ್ಕದಲ್ಲಿ ಇರುವಂಥ ಜಮೀನುಗಳಾಗಲಿ, ಆ ಭಾಗದಲ್ಲಿ ಇರುವಂಥ ವ್ಯಾಪಾರಸ್ಥರಾಗಲಾಗಲಿ ಸಮಾಜವನ್ನು ಕಟ್ಟಕ್ಕೆ, ಬದುಕಕ್ಕೆ ಒಂದು ದಾರಿಯನ್ನು ಆಗುತ್ತೆ. ಆದರೆ ಹಿನ್ನೆಲೆಯಲ್ಲಿ ಯಾರೇ ಆಗಲಿ ನಿಮ್ಮ ಜಮೀನುಗಳು ಕೊಡಬೇಡ್ರಿ. ಯಾವುದೋ ರೈತ ಬೇಕಾಗಿಲ್ಲ ಅದು ಕೊಡಬೇಡ್ರಿ. ಸರ್ಕಾರದಿಂದ ಮಾಡ್ತಾ ಇರುವಂಥ ಕಂಪ್ನಿಗಳಿಗಾಗಲಿ ಒಳ್ಳೇದಾಗಲಿ, ಅಲ್ಲಿ ಕಂಪ್ನಿ ಬಂದರೆ ಚಿಡ್ಲಘಟ್ಟಲ್ಲಿ 1 ಕುಂಟೆ 1 ಕೋಟಿ ರೂಪಾಯಿ ಮಾರ್ಬೋದು ಬೇರೆ ರೈತರು. ಈ ರಥ ಅಂತ ಒಳ್ಳೆ ನಮ್ಗೆ ಬೆಂಗಳೂರಲ್ಲಿ ಯಾವ ರೇಟ್ ಬರ್ತೋ ಅದಕ್ಕೆ ರೆಟ್ಟೆಂಬ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ಏರ್ಪೋರ್ಟ್ ನಮ್ಗೆ ಹತ್ರ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ಕಂಪನಿ ಬೇಡ ಅನ್ನೋದು ಭಾಳಷ್ಟು ರೈತರಿಗೆ ನೋವಾಗೋದಂಥ ವಿಚಾರ. ಈ ಭಾಗದಲ್ಲಿ ಇರುವಂಥ ರೈತರಿಗೂ ತುಂಬ ಅನುಕೂಲವಾಗುವಂಥ ವಿಚಾರಕ್ಕೆ ಈ ರೀತಿಯನ್ನು ಅವರು ಏನೋ ಒಂದು ವೇಳೆ ದೀಪುವಂಥ ಭಾಗ ಅವ್ರಿಗೇನೋ ಮನಸ್ಸಲ್ಲಿದ್ದರೆ ಅದನ್ನು ರೈತರು ಕೊಡುವಂಥ ಜಮೀನುಗಳು ಬೇಡ. ಮಿಕ್ಕಿದ್ದಕ್ಕೆ ಯಾರು ರೈತ ಕೊಡ್ತಾನೋ ಆ ಪಾಪ ರೈತರು ಕೊಡಲಿ. ಪಾಪ ಇನ್ನು ಕೆಲವರು ಜಮೀನುಗಳನ್ನು ನಮ್ಮ ಸರ್ಕಾರ ಇಚ್ಚಿಟ್ಟಿಗೆ ತಗೊಂಡದೇ ಇಲ್ಲ. ಯಾವುದು ಕೆಲವು ಭಾಗದಲ್ಲಿರುವಂಥ ಕೆಲವು ಬಂಧುಗಳು ತಗೊಂಡೋದಿಲ್ಲ. SC/ST ಜಮೀನುಗಳು ಅವ್ರಿಗೆ ಪಾಪ 1,80,00,000 ಜಮೀನು ಬರ್ತದೆ. ಅಲ್ಲಿ ಕಂಪನಿ ಆಗಿದ್ರೆ ಬಡವ 1,80,00,000 ಒಂದು ಎಕರೆ ಬಂದರೆ ಬೇರೆಯವ್ರು ಮಾರಿದ್ರು ಒಂದು 20 ಲಕ್ಷ ಕೊಡೋಲ್ಲ. ಆ ರೈತ ಬದುಕ್ತಾರೆ. ಅನೇಕ ರೈತರು ಬದುಕ್ತಾರಲ್ಲ, ಆ ಬದುಕು ರೈತರಿಗೆ ದಾರಿ ಕೊಡ್ರಿ. ಮಿಕ್ಕಿದ ರೈತರಿಗೆ ಯಾವ್ದಾದ್ರು ಬೇಕಾದ್ರೆ ಕೊಡ್ಬೇಡ್ರಿ, ಹಂಗೆ ಇಟ್ಕೊಡ್ರಿ. ನಾವೇ ಬೇಕು ಕೊಡಬೇಕು ಅಂತೇಳಿ. ಆದರೆ ಕಂಪನಿಗೆ ಅಡ್ಡ ಆಗಲಾಗಲಿ, ಇನ್ನು ಯಾವುದೇ ರೀತಿ ಆಗಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ. ಇದನ್ನು ಕಂಪನಿ ಆಗಲೇಬೇಕು ಅಂತ ನಮ್ಮ ಕರ್ನಾಟಕ ರೈತ ಸಂಘದಿಂದ ಈ ಭಾಗದಲ್ಲಿರುವಂಥ ಎಲ್ಲ ರೈತರು ಕಂಪನಿ ಆಗೋಕ್ಕೆ ಯಾವುದೇ ಅಡ್ಡ ಮಾಡಬಾರ್ದು ಅಂತ, ಕಂಪನಿ ಆಗೋವರೆಗೂ ಒಂದು ವೇಳೆ ಸಿದ್ದರಾಮಯ್ಯ ಆಗಲಿ ಈ ಸರ್ಕಾರ ಆಗಲಿ ಹಿಂದಕ್ಕೆ ಹೋದ್ರೆ ಅವ್ರಿಗೆ ಮನೆ ಮುಂದೆ ನಿರಂತರ ಧರಣಿ ಮಾಡ್ತೀವಿ, ಕರ್ನಾಟಕ ರಾಜ್ಯವನ್ನು ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ.